ಸರ್ ಇವತ್ತು ಮದ್ದೂರಿಗೆ ಬಂದಿದ್ದೀರಿ ಸರ್, ಮದ್ದೂರಿಗೆ ಬಂದಿದ್ದೀರಿ, ಏನು ಕಾರಣ ಏನು ಸರ್? ಕಾರಣ ಇಷ್ಟೇ, ಕಳೆದ 3 ದಿವಸದ ಹಿಂದೇನು 7ನೇ ತಾರೀಕು ಸಂಜೆ 7 ಗಂಟೆಗೆ ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಶಾಂತ ರೀತಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಯಾದಂಥ ಹಿಂದೂಗಳ ಗಣೇಶೋತ್ಸವ ಏನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಸಾರ್ವಜನಿಕವಾಗಿ ಅನೇಕ ಸಾರ್ವಜನಿಕರು ಈ ಗಣೇಶ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಗಣೇಶ ವಿಸರ್ಜನೆಗೋಸ್ಕರ ಸಾರ್ವಜನಿಕವಾಗಿ ರಾತ್ರಿ ಹೋಗ್ತಕ್ಕಂಥ ಸಡಗರ ಸಂಭ್ರಮದ ಸಂದರ್ಭದಲ್ಲಿ ಸಹಿಸದೇ ಇರತಕ್ಕಂಥ ಮುಸ್ಲಿಂ ಕಿಡಿಗೇಡಿಗಳು ಮದ್ದೂರು ನಗರದಲ್ಲಿ ಬೀದಿ ದೀಪಗಳನ್ನು ಆರಿಸಿ ಸಾರ್ವಜನಿಕರ ಮೇಲೆ ಕಲ್ಲೆಸೆಯೋದ್ರ ಜೊತೆಗೆ ಗಣೇಶ ಮೂರ್ತಿ ಮೇಲೂ ಕೂಡ ಕಲ್ಲುಗಳನ್ನು ಎಸೆದು ಶಾಂತ ರೀತಿಯ ಮದ್ದೂರನ್ನು ಇವತ್ತು ಪ್ರಕ್ಷುಬ್ಧ ವಾತಾವರಣಕ್ಕೆ ಕಾರಣಕರ್ತರಾದ ಕಿಡಿಗೇಡಿಗಳೇನಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ಧ ಇವತ್ತೆಲ್ಲರೂ ಕೂಡ ನಮ್ಮ ಮದ್ದೂರಿನ ವಕೀಲರಾದ ಸಂಘದ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಖಜಾಂಚಿಗಳು, ನಮ್ಮೆಲ್ಲ ವಕೀಲರು ಮಿತ್ರರು ದೃಢ ನಿರ್ಧಾರವನ್ನು ಮಾಡಿ ಏನು ಈ ಸಮಾಜಘಾತುಕ ಈ ವ್ಯವಸ್ಥಿತ ಪಿತೂರಿಯನ್ನು ನಡೆಸಿದಂಥ ಮುಸ್ಲಿಂ ಪುಂಡ ಇವರ ವಿರುದ್ಧ ನಾವೆಲ್ಲರೂ ಕೂಡ ಒಮ್ಮತವಾಗಿ ನಾವೆಲ್ಲರೂ ಅವರ ಪರವಾಗಿ ಯಾವುದೇ ವಕಾಲತನ್ನು ವಹಿಸೋದಿಲ್ಲ, ಅವರಿಗೆ ಬೇಲ್ ಅಪ್ಲಿಕೇಶನನ್ನು ಹಾಕೋದಿಲ್ಲ. ಹೀಗೆ ಮದ್ದೂರಿನ ವಕೀಲರ ಸಂಘ ಏನು ಒಂದು ನಿರ್ಣಯ ಮಾಡಿದೆ, ಆ ವಕೀಲರ ಸಂಘದ ನಿರ್ಣಯವನ್ನು ನಮ್ಮ ರಾಜ್ಯ BJP ಕಾನೂನು ಪ್ರಕೋಷ್ಠ ತಂಡ ಸ್ವಾಗತಿಸಲಿಕ್ಕೆ ನಮ್ಮ ವಕೀಲ ಮಿತ್ರರಿಗೆ, ಈ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಫೀಸ್ ಬೇರರ್ಸ್ಗೆ, ಮದ್ದೂರಿನ ವಕೀಲರ ಸಂಘದ ಆಫೀಸ್ ಬೇರರ್ಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಒಂದು ಸನ್ಮಾನವನ್ನು ಮಾಡಿ ಈ ಥರದ ಸಮಾಜಘಾತಕ ಕಿಡಿಗೇಡಿಗಳ ವಿರುದ್ಧ ನೀವೇನು ನಿರ್ಣಯವನ್ನು ಮಾಡಿದ್ದೀರಿ, ಭಾಳ ಒಂದು ಅಭೂತಪೂರ್ವ ನಿರ್ಣಯ. ನೀವು ತೆಗೆದುಕೊಂಡಂಥ ನಿರ್ಣಯ ಇಡೀ ರಾಜ್ಯದಲ್ಲಿ ಒಂದು ಶ್ಲಾಘನೀಯ ನಿರ್ಣಯವಾಗಿದೆ. ಹಾಗಾಗಿ ನಾವು ಕಾನೂನು ಪ್ರಕೋಷ್ಠ ಇವತ್ತು ಸ್ವಾಗತಿಸ್ತಾ ಇದ್ದೇವೆ. ಮದ್ದೂರು ವಕೀಲರ ಸಂಘ ತೆಗೆದುಕೊಂಡ ನಿರ್ಣಯದಂತೆ ಮಂಡ್ಯ ಜಿಲ್ಲೆ ಎಲ್ಲ ವಕೀಲರ ಸಂಘಗಳು ಇವತ್ತು ಈ ಸಮಾಜಘಾತಕ ಕಿಡಿಗೇಡಿಗಳ ಪರವಾಗಿ ನಾವು ವಕಾಲತ್ತನ್ನು ವಹಿಸೋದಿಲ್ಲ. ಇಂಥ ಘಟನೆಗಳು ಮರುಕಳಿಸಬಾರ್ದು. ಈ ಥರದ ಘಟನೆಗಳು ಪುನರಾವರ್ತನೆ ಆಗಬಾರ್ದು. ಏನಿವತ್ತು ಶಾಂತಿಗೆ ಭಂಗವನ್ನು ತರಲಿಕ್ಕೆ ಹೊರಟಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇವರಿಗೆ ಗೂಂಡಾ ಕಾಯ್ದೆಯನ್ನು ಹಾಕಿ ಗಡಿಪಾರನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮನವಿಯನ್ನು ನಾವು ಇವತ್ತು ತಹಸೀಲ್ದಾರ್ ಅವರಿಗೆ ಇವತ್ತು ನಮ್ಮ ಕಾನೂನು ಪ್ರಕೋಷ್ಠದ ಪರವಾಗಿ ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳ ಪರವಾಗಿ ನಾವು ಇವತ್ತು ತಾಲೂಕು ದಂಡಾಧಿಕಾರಿಗಳನ್ನು ಭೇಟಿ ಮಾಡಿ ಒಂದು ಮನವಿ ಸಲ್ಲಿಸೋರಿದ್ದೀವಿ. ಅವರಿಗೆ ಮನವಿಯನ್ನು ಸಲ್ಲಿಸಿ ಗೂಂಡಾ ಕಾಯ್ದೆ ಅಡಿ ಇವ್ರನ್ನ ವಿಚಾರಣೆ ಮಾಡಬೇಕು. ಅದರ ನಂತರ ಇವರೆಲ್ಲರೂ ಕೂಡ ಈ ಘಟನೆಗೆ ಕಾರಣಕರ್ತರಾದವ್ರನ್ನ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅಂತೇಳಿ ಕೇಳಿಕೊಂಡು ನಂತರ ನಾವು ಮಂಡ್ಯದ ಜಿಲ್ಲಾಧಿಕಾರಿಯವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡೋರಿದ್ದೀವಿ, ಮನವಿ ಸಲ್ಲಿಸೋರಿದ್ದೀವಿ. ಅಲ್ಲಿ ನಾವು SP ಭೇಟಿ ಮಾಡೋರಿದ್ದೀವಿ. ಅವರೂ ಕೂಡ ಮನವಿಯನ್ನು ಸಲ್ಲಿಸಿ ಸೂಕ್ತ ತನಿಖೆ ನಡಿಬೇಕು, ಪ್ರಾಮಾಣಿಕ ತನಿಖೆ ನಡೀಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಇವತ್ತು ಆಗ್ರಹಿಸೋ ದೃಷ್ಟಿಯಿಂದ ಇವತ್ತು ಮದ್ದೂರಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಇವತ್ತು ಏನು ಆ ಮಸೀದಿ ಬಗ್ಗೆನೂ ಕೂಡ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಕಾನೂನು ಬಾಹಿರವಾಗಿ ಕಟ್ಟಿರ್ತಕ್ಕಂಥ ಮಸೀದಿ ಆಗಿದೆ. ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಏನು ಮಸೀದಿಯನ್ನು ಕಟ್ಕೊಂಡಿದ್ದಾರೆ, ಇವತ್ತು ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಂಡು ಇವತ್ತು ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡ್ತಿರ್ತಕ್ಕಂಥ ಈ ಮುಸ್ಲಿಂ ಪುಂಡ ಯುವಕರನ್ನು ಗೂಂಡಾ ಕಾಯ್ದೆಯನ್ನು ಹಾಕ್ಬಿಟ್ಟು ಗಡಿಪಾರು ಮಾಡ್ತಕ್ಕಂಥ ಕಠಿಣ ಕ್ರಮವನ್ನು ಇವತ್ತು ಸರ್ಕಾರ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ತೆಗೆದುಕೋಬೇಕು ಅಂತೇಳಿ ನಮ್ಮೆಲ್ಲ ವಕೀಲರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಹಾಗೆಯೇ ಮುಂದಿನ ತನಿಖೆ ಕೂಡ ಸಮಗ್ರವಾಗಿ ನಡೀಬೇಕು. ಈ ಥರದ ಘಟನೆಗಳು ರಾಜ್ಯದಲ್ಲಿ ಎಲ್ಲೂ ಮರುಕಳಿಸಬಾರದು ಅಂತಕ್ಕಂಥ ಆಗ್ರಹವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಇವತ್ತು ಏನು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಒಂದು ದೂರನ್ನು ದಾಖಲು ಮಾಡಿ ಮಹಿಳೆಯರು ಎಂತಕ್ಕಂಥ ನೋಡದೆ ಲಾಠಿಯನ್ನು ಬೀಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ. ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ CC ಕ್ಯಾಮ್ರಾ ಇರ್ತದೆ, ನೀವು ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗ್ತದೆ. ಆ ಮೆರವಣಿಗೆ ಸಂದರ್ಭದಲ್ಲಿ ಅದು ಕೂಡ ಲೋಪ ಆಗಿದೆ. CCTV ಫೋಟೇಜನ್ನು ತೆಗಿಬೇಕು. ಯಾರು ಈ ಘಟನೆಗೆ ಕಾರಣಕರ್ತರಾಗಿದೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸಬೇಕು ಎಂಬತಕ್ಕಂಥ ಆಗ್ರಹ ನಮ್ಮದಾಗಿರ್ತದೆ. CCTV ಫೋಟೇಜನ್ನು ತೆಗೆದು ಸಮಗ್ರ ತನಿಖೆಯನ್ನು ಮಾಡಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಎಂಬತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ವಸಂತ್ ಕುಮಾರ್, ರಾಜ್ಯ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕರು ಮತ್ತು ನಮ್ಮ ಎಲ್ಲ ಕಾನೂನು ಪ್ರಕೋಷ್ಠ ವಕೀಲರ ತಂಡ ಇವತ್ತು ಮದ್ದೂರಿಗೆ ಬಂದು ನಾವು ವಕೀಲರ ಸಂಘವನ್ನು ಅಭಿನಂದಿಸಿ ತಾಲೂಕು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ.